ರನ್ನರ್ ಅಪ್ದು ನಾನು ಹೇಳಿದ್ದೀನಿ 10 ಲಕ್ಷ ಕೊಡ್ತೀನಿ ಅಂತ. ನಾನು ನೋಡ್ರಿ ಅವತ್ತು ಹೇಳಿರೋ ನನ್ನ ಮಾತಂತೂ ರಿವರ್ಸ್ ಹೇಳಲ್ಲ, ಉಲ್ಟಾ ಮಾತಾಡಲ್ಲ. ವೀಕ್ಷಕರೇ, ಈ ಸಲದ ಬಿಗ್ ಬಾಸ್ ನ ರನ್ನರ್ ಅಪ್ ಆದವರಿಗೆ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ 10 ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ದರು. ಇದೀಗ ಈ ಸಲದ ಬಿಗ್ ಬಾಸ್ ನ ರನ್ನರ್ ಅಪ್ ಆಗಿ ರಕ್ಷಿತಾ ಅವರು ಆಯ್ಕೆಯಾಗಿದ್ದು, ರಕ್ಷಿತಾ ಅವರಿಗೆ ವರ್ತೂರ್ ಸಂತೋಷ್ ಅವರು ಕೂಡ ತಾನು ಮಾತು ಕೊಟ್ಟಿದ್ದಂತೆ 10 ಲಕ್ಷ ರೂಪಾಯಿ ಕೊಡಲಿದ್ದಾರಾ ಅನ್ನುವ ಪ್ರಶ್ನೆಗೆ ಕೊನೆಗೂ ವರ್ತೂರ್ ಸಂತೋಷ್ ಅವರು ಅಫಿಷಿಯಲ್ ಆಗಿ ಉತ್ತರವನ್ನು ಕೊಟ್ಟಿದ್ದು, ರನ್ನರ್ ಅಪ್ ಗೆ ಕೊಡುವಂತಹ ಹಣದ ಬಗ್ಗೆ ವರ್ತೂರ್ ಸಂತೋಷ್ ಅವರು ಮಾಹಿತಿಯನ್ನ ಬಿಟ್ಟುಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ವರ್ತೂರ್ ಸಂತೋಷ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ವರ್ತೂರ್ ಸಂತೋಷ್ ಅವರು ಹೇಳಿರುವ ಪ್ರಕಾರ ಈ ಸಲದ ಬಿಗ್ ಬಾಸ್ ನ ರನ್ನರ್ ಅಪ್ ಗೆ ದೊಡ್ಡ ಮೊತ್ತದ ಹಣ ಅಂದ್ರೆ 20 ಲಕ್ಷ ರೂಪಾಯಿ ಸಿಕ್ಕಿದ್ದು, ನಿಜಕ್ಕೂ ರನ್ನರ್ ಅಪ್ ಗೆ ಇಷ್ಟು ದೊಡ್ಡದ ಅಮೌಂಟ್ ಸಿಗುತ್ತೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ಹಾಗಾಗಿ ಈ ಸಲದ ಬಿಗ್ ಬಾಸ್ ನ ರನ್ನರ್ ಅಪ್ ಗೆ ಕೇವಲ 2 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀನಿ. ಹಾಗೇನೆ ಈ ಸಲದ ಬಿಗ್ ಬಾಸ್ ನ ಮತ್ತಷ್ಟು ಬಡ ಕಂಟೆಸ್ಟೆಂಟ್ ಗಳಾದ ಮಲ್ಲಮ್ಮ ಆಗಿರ್ಬೋದು, ಕರಿಬಸಪ್ಪ ಆಗಿರ್ಬೋದು, ಇವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಮಾಡುವ ಪ್ರಯತ್ನ ಪಡ್ತೀನಿ ಅಂತ ವರ್ತೂರ್ ಸಂತೋಷ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದು, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.